ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಧ್ಯಾತ್ಮದ ಹೊರತಾಗಿ ಒಂಚೂರು ನಮ್ಮ ಕನ್ನಡ ಭಾಷೆಯ ಕುರಿತಾಗಿದೆ. ಹಾಗಾಗಿ ಯಾರೆಲ್ಲ ಕನ್ನಡನ ತುಚ್ಛವಾಗಿ ಕಾಣ್ತಾ ಇದಾರಲ್ಲ ಅವ್ರ ಬಗ್ಗೆ ಒಂಚೂರು ಇವತ್ತು ಪಾಠ ಹೇಳ್ಕೊಡುವಂತ ವಿಡಿಯೋ ಇದಾಗಿದ್ದು. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಇಷ್ಟು ದಿನ ಬರೀ ಗಿಸ್ಮಿಕಾ ಗೊಂದನ್ನ ಮಾತ್ರ ಮಾತಾಡ್ತಾ ಇದ್ರು. ಇಲ್ಲೇ ನಮ್ಮ ಮಡಿಕೇರಿಯವರಾದ್ರೂ ಅದ್ಯಾವುದೋ ಬೇರೆ ಒಂದು ಜಾಗದಲ್ಲಿ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು, ಅಲ್ಲೇ ನಾನು ಕರಿಯರ್ನ ಶುರು ಮಾಡಿದ್ದು ಎಲ್ಲವನ್ನ ಹೇಳ್ಕೊಂಡ್ ತಿರುಗಾಡಿದ್ರು. ಪಾಪ ಅವ್ರನ್ನ ಮೇಲಕ್ಕೆ ತಂದಂತ ನಮ್ಮ ಕನ್ನಡದ ಯುವ ಚಿತ್ರ ನಟರು ಹಾಗೂ ನಿರ್ದೇಶಕರು ಯಾರು ಅವ್ರ ಕಣ್ಣಿಗೆ ಕಾಣಲೇ ಇಲ್ಲ. ಇಟ್ಸ್ ಎ ಬುಲ್ಸಿಟ್ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅಂತಂದ್ರೆ ಅವ್ರಿಗೆ ಎಲ್ಲಿಂದ ಬೆಳೆದಿದ್ದೀನಿ ಎಲ್ಲಿಂದ ಬಂದಿದ್ದೀನಿ ಅನ್ನೋ ಕೂಡ ಮರ್ತೋಗುತ್ತೆ. ಹೇಗೆ ಉತ್ತುಂಗದಲ್ಲಿದ್ದಾಗ ತಾಯಿ ಭಾಷೆ, ತಾಯಿ ನಾಡು, ತಾಯಿ ಹಾಲು ಕೂಡ ಅವ್ರಿಗೆ ವಿಷದ ತರ ಕಾಣಿಸುತ್ತೋ ಆ ರೀತಿ ಗಿಸ್ಮಿಕಾ ಗೊಂದನ್ನ ಮಾತನಾಡಿದ್ರು. ಇಲ್ಲಿ ನಾನು ಹೆಸರು ಬದಲಾಯಿಸಿದ್ದೀನಿ ಗಿಸ್ಮಿಕಾ ಗೊಂದನ್ನ ಅಂತ, ಯಾಕಂದ್ರೆ ನೇರವಾಗಿ ನಾನು ಬಟ್ ಮಾಡೋಗಿಲ್ಲ. ಬಿಡಿ. ಅದಾದ್ಮೇಲೆ ಈ ನಾರ್ಥಿಯನ್ಸ್, ಉತ್ತರ ಭಾರತದವರು ಎಲ್ಲಿಂದಲೋ ಬರ್ತವೆ, ಬಂದು ಇಲ್ಲಿ ಬ್ಯಾಂಕ್ ಅಲ್ಲೋ ಇಲ್ಲ ಇನ್ಯಾವುದೋ ಸೆಂಟ್ರಲ್ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡ್ತಾ ಇರ್ತಾರೆ. ಅಂದ್ರೆ ಬಂದಿದ್ದೀರಾ ಬರ್ಲಿ ಪರವಾಗಿಲ್ಲ, ಯಾರಿಗಾದ್ರೂ ಅವ್ರದ್ದು ಹೊಟ್ಟೆಪಾಡ ಅಂತ ಇರುತ್ತೆ, ಬಂದಿದ್ದಾರಾ ಕೆಲಸ ಮಾಡ್ತಿದ್ದಾರಾ. ಆದ್ರೆ ಇಲ್ಲಿ ಅಂದ್ರೆ ನಮ್ಮ ಬೆಂಗಳೂರು ಅಥವಾ ಮಂಗಳೂರು ಅಥವಾ ನಮ್ಮ ಹುಬ್ಬಳ್ಳಿ, ಧಾರವಾಡ ಎಲ್ಲೆಲ್ಲೂ ಕೆಲಸ ಮಾಡ್ತಿರ್ತೀರ. ಅಲ್ಲಿ ಒಂಚೂರು ಪ್ರಾದೇಶಿಕ ಭಾಷೆಯನ್ನ ಮಾತನಾಡ್ಬೇಕು ಅಥವಾ ಕಲಿಯುವಂತ ಗೋಜಿಗೆ ಹೋಗ್ಬೇಕು ಅನ್ನೋಂತ ಅಂದ್ರೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ನಿಮ್ಗೆ. ಹಿಂದಿನಲ್ಲೇ ಮಾತನಾಡ್ಬೇಕು. ಹಿಂದಿ ಮಾತಾಡ್ಲಿಲ್ಲ ಅಂದ್ರೆ ಅಗರ್ ತುಮೇ ನೈ ಆತಾ ತೋ ಹಿಂದಿ ಮೇರೆ ಸಾಥ್ ಬಾತ್ ನೈ ಕರ್ನಾ, ಹಿಂಗೆಲ್ಲ ಮಾತನಾಡಿದ್ರೆ ಹೇಗಿದ್ ಸಾಧ್ಯ? ನಮ್ಮವರು IAS ಕೇಡರ್ಸು ಮತ್ತೆ UPSC ಕೇಡರ್ಸ್ ಎಲ್ಲ ಹೋಗಿ ಅಲ್ಲಿ ಹರಿಯಾಣ, ಉತ್ತರ ಪ್ರದೇಶ, ರಾಂಚಿ ಆ ಕಡೆ ಈ ಕಡೆ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಹೋಗಿ ನಾವು ಕನ್ನಡನೇ ಮಾತಾಡ್ತೀವಿ, ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಮ ಜೊತೆ ಮಾತನಾಡಿ ಅಂತಂದ್ರೆ ನೀವು ಅವ್ರ ಜೊತೆ ಹೇಗೆ ವ್ಯವಹಾರ ಮಾಡ್ತೀರಾ? ಆಗತ್ತಾ ನಿಮ್ ಕೈಲಿ? ಇಲ್ಲಿ ಬಂದಿರ್ತೀರಾ ಬಿಡಿ, ಬದುಕು ಕಟ್ಕೊಳಕ್ಕೆ ಬೆಂಗಳೂರು ಅಂತ ದೊಡ್ಡ ನಗರ ಇಡೀ ಭಾರತದಲ್ಲಿ ಯಾವ ನಗರನೂ ಇಲ್ಲ. ಯಾರನ್ನು ಕೂಡ ಅಲ್ಲಿ ಭೇದ ಭಾವದಿಂದ ನೋಡ್ಕೊಳ್ಳಲ್ಲ. ನೀನ್ ಭಯ ಅಂದ್ರೆ ನಾವು ಅಣ್ಣ ತಮ್ಮ, ಸರಿ ಬಿಡೋ ಭಯ ಅಂತಿದ್ದಾನೆ ಅಂತ ಹೇಳಿ ಜಾಗ ಕೊಟ್ಟು ಉಣ್ಣಕ್ಕೆ ತಿನ್ನಕ್ಕೆ ಆಶ್ರಯ ನೀಡಿ ನಿಮ್ ಬದುಕನ್ನ ಕಲ್ಪಿಸಿ ಕೊಟ್ಟಂತ ಬೆಂಗಳೂರನ್ನೇ ಆಡ್ಕೊಂತೀರಾ ಅಂತಂದ್ರೆ, ಬೆಂಗಳೂರಿಗೆ ನಾವು ಬಂದಿದ್ದಕ್ಕೆ ಬೆಂಗಳೂರು ಇಷ್ಟೊಂದು ಉತ್ತಂಗದಲ್ಲಿದೆ. ನಾವು ಬರ್ದೇ ಇದ್ರೆ ಅರೇ ಬಾಬಾ ಹತ್ತು ನೀವು ಬಂದಿಲ್ಲ ಅಂದ್ರೂ ನನ್ಗೆ ಕೊರತೆ ಇಲ್ಲ, ನಮಗ್ ಕೊರತೆ ಇಲ್ಲ. ಯಾಕಂದ್ರೆ ನಮ್ ಕರ್ನಾಟಕದವ್ರಿಗೆ ಇನ್ನೊಂಚೂರು ಕೆಲಸ ಸಿಗುತ್ತೆ. ಎಂಪ್ಲಾಯ್ಮೆಂಟ್ಸ್ ಅಂದ್ರೆ ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗುತ್ತೆ ಅಲ್ಲಿ. ನೀವು ಬಂದಿದ್ದೀರಾ ಅಂದ ತಕ್ಷಣ ನಿಮ್ಮನ್ನ ಹಿಂದಿಗಳು ಅಥವಾ ನಿಮ್ಮನ್ನ ಈಚೆ ಕಡೆ ಕರ್ಸ್ಕೊಳ್ಳೇಬಾರ್ದು ಅಥವಾ ನಿಮ್ಮನ್ನ ಇಟ್ಕೊಳ್ಳೇಬಾರ್ದು ಅಂತಂದ್ರೆ ಅದು ಆಗಲ್ಲ. ಎಲ್ರು ಕೂಡ ಒಂದೇ ತಾಯಿ ಮಕ್ಕಳ ತರ ಇರ್ಬೇಕು. ಅದನ್ನ ಬಿಟ್ಬಿಟ್ಟು ನೀವು ಇಲ್ಲಿಗೆ ಬಂದು ಅಲ್ಲಿ ಯಾವನೋ ಮೊನ್ನೆ ಒಬ್ಬ ಮಾಡ್ತಾ ಇದ್ದಪ್ಪ, ಅವನು ಯಾವನು ಇಡ್ಲಿ ದೋಸೆ ಉತ್ತಪ್ಪ ಅದೇನದು ರೀಲ್ಸ್ಗಳು ನಮ್ಮನ್ನೇ ಅವಹೇಳನ ಮಾಡುವಂಥದ್ದು, ನಮ್ಮನ್ನೇ ಕೆಟ್ಟದಾಗಿ ನೋಡ್ಕೊಳ್ಳುವಂಥದ್ದು. ಇದೆಲ್ಲ ಮುಗ್ದೋಯ್ತು. ಇದೆಲ್ಲ ಹಿಂದಿನ ದಿನಗಳಲ್ಲಿ ಆಗೋಗಿದೆ. ಈ ಗಿಸ್ಮಿಕಾ ಗೊಂದನ್ನೊಂದು ಮಾತಾಡಿದೀವಿ. ನನ್ಕಿಂತ ತಮ್ಮ ದೊಡ್ಡವರಾದಂತ ಮೈಸೂರು ಮ್ಯಾಂಗೋ ಚಾನಲ್ ನವರು ರೋಸ್ಟ್ ಮಾಡಾಕಿದ್ದಾರೆ. ಅವ್ರನ್ನೆಲ್ಲ ಬಿಡೋಣ. ಇವಾಗ ಇನ್ನೊಬ್ಬನ ಮಾತಾಡ್ತಿದ್ದಾನಲ್ಲ, ಈಗ ತೆಪ್ಪಗೆ ಅನ್ನ ಬಯಸ್ಕೊಳಕ್ ಬಂದಿದ್ಯಾ ತಾನೆ ಕರ್ನಾಟಕಕ್ಕೆ? ನನ್ ಸಿನಿಮಾ ನೋಡ್ರಪ್ಪ, ನಮ್ಮನ್ನು ಬೆಳೆಸ್ರಪ್ಪ. ಬೆಳೆಸೋದ್ ಬೇಡ ಬಿಡಪ್ಪ, ನೀನ್ ತುಂಬಾ ಬೆಳೆದಿದ್ಯಾ, ನಮ್ ಸಿನಿಮಾ ನೋಡ್ರಪ್ಪ ಅಂತ ಹೇಳಿದ್ರೆ ಕನ್ನಡಿಗರು ಮಹಾನ್ ಕರುಣಾಮಯಿಗಳು. ನಿಮ್ ಸಿನಿಮಾನ ನೋಡಿ ಹಂಗೋ ಹಿಂಗೋ 100 ದಿನಾನು 150 ದಿನಾನು ಇಲ್ಲ 75 ದಿನ ಏನೋ ಓಡಿಸ್ಬಿಟ್ಟು ಕಳಿಸಿರೋರು. ಆದ್ರೆ ಸ್ಟೇಜ್ ಅಲ್ಲಿ ಮಾತನಾಡುವಾಗ ನಿನ್ ನಾಲ್ಗೆನ ಎಕಡನ ಗೊತ್ತಾಗ್ಲಿಲ್ಲ ನನ್ಗೆ. ಇವನ್ ಯಾರು ವಿಮಲ್ ಕೂಸನ್ ಅಂತೆ, ಕಮಲ್ ಹಾಸನ್ಗೆ ಇನ್ನೊಂದು ವಿಮಲ್ ಕೂಸನ್, ಅದೇ ಹೇಳ್ತಾ ಇರುವಂತದ್ದು. ತಮಿಳಿಂದ ಕನ್ನಡ ಹುಟ್ಟಿದೆ ಅಂತೆ. ಇತಿಹಾಸ ತೋರ್ಸ ನೋಡೋಣ, ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಅನ್ನಕ್ಕೆ. ಕನ್ನಡ ಮತ್ತೆ ತಮಿಳು, ಮಲಯಾಳಂ, ತೆಲುಗು ದ್ರವಿಡಿಯನ್ ಲ್ಯಾಂಗ್ವೇಜ್ ನಾನು ಒಪ್ಕೊಂತೀನಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಬಂದಿರುವಂತದ್ದು ದ್ರವಿಡಿಯನ್ ಅದು ಏಷಿಯನ್ ಸ್ಕ್ರಿಪ್ಚರ್ಸ್ ಗಳಿಂದ ಬಂದಿರುವಂತದ್ದು. ಇಂಡಿಕ್ ಲ್ಯಾಂಗ್ವೇಜ್ ಅದು ದ್ರವಿಡಿಯನ್ ಲ್ಯಾಂಗ್ವೇಜ್ ಅಂದ್ರೆ. ಅದನ್ನ ಬಿಟ್ಬಿಟ್ಟು ತಮಿಳಿಂದ ಬೇರ್ಪಟ್ಟಿರುವಂತದ್ದಂತೆ ಕನ್ನಡ. ನಿನ್ನ ಲಿಪಿ ಯಾವುದು? ನಿನ್ನ ಲಿಪಿ ಬ್ರಾಹ್ಮಿ ಲಿಪಿಯಿಂದ ಬಂದಿರುವಂತದ್ದು. ಕನ್ನಡ ದೇವನಾಗರಿ ಲಿಪಿಯಿಂದ ಬಂದಂತದ್ದು. ಕನ್ನಡದ ವ್ಯಾಕರಣದಲ್ಲಿ ಮತ್ತೆ ನಿಮ್ಮ ತಮಿಳಿನ ವ್ಯಾಕರಣದಲ್ಲಿ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ನೀವು ಮಾತನಾಡುವಂತ ಭಾಷೆಗೆ ಬಳಸ್ತಿರಲ್ಲ ಅದು ಅಕಾರ, ಹಾಕಾರ, ಈಕಾರ, ಆಕಾರ ಎಲ್ಲ. ನಮಗೂ ಅದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಕ್ರಿಸ್ತ ಶಕ 3ರಲ್ಲಿ ಆದಿ ಸಂಗಮ, ಮಧ್ಯ ಸಂಗಮ, ಅಂತ್ಯ ಸಂಗಮ ಅಂತ ಮಾಡ್ಕೊಂಡ್ರಿ ತಮಿಳಲ್ಲಿ. ಆದಿ ಸಂಗಮ ಅಂತಂದ್ರೆ ಅದಕ್ಕೆ ಹೇಳುವಂತ ಸಾಕ್ಷ್ಯಗಳು ನಿಮ್ಮ ಹತ್ರ ಇಲ್ಲ. ಮಧ್ಯ ಸಂಗಮದಲ್ಲಿ ನಿಮ್ಮ ಕಾವ್ಯಗಳು, ಕಾವ್ಯ ರಚನೆಗಳು ಆದವು. ಅದಕ್ಕೇನೋ ಅಲ್ಲಿ ಇಲ್ಲಿ ಬೆರಳೆಣಿಕೆ ಅಷ್ಟು ಸಾಕ್ಷ್ಯಗಳಿದ್ದಾವೆ. ಆದ್ರೆ ಅಂತ್ಯ ಸಂಗಮದಲ್ಲಿ ಇತ್ತೀಚೆಗೆ ನಡ್ಕೊಂಡ್ ಬರ್ತಾ ಇದೆ, ಅದೆಲ್ಲ ಇದೆ. ಆದ್ರೆ ನಮ್ಮ ಕನ್ನಡದ
5ನೇ ಶತಮಾನದಲ್ಲೇ ನಮ್ಮ ಕನ್ನಡಕ್ಕೆ ಲಿಪಿ ಅನ್ನುವಂಥದ್ದು ಶಾಸನ ಅಂತ ದೊರೆತಿದೆ ಹಾಸನದಲ್ಲಿ, ಹಲ್ಮಿಡಿ ಶಾಸನ. ಅಷ್ಟೇ ಯಾಕ್ರಿ, ಕವಿರಾಜ ಮಾರ್ಗ ಕನ್ನಡದ ಮೊದಲ ಗ್ರಂಥ, ತಾಳಗುಪ್ಪ ಶಾಸನ. ಕನ್ನಡಕ್ಕೆ ಅದರದ್ದೇ ಆದಂತ ವ್ಯಾಲ್ಯೂ ಇದೆ, ಮಹತ್ವ ಇದೆ. ಕನ್ನಡನ ಮಾತಾಡಿ ಬೆಳೆಸೋದು ಬಿಡೋದು ನಿಮಗ್ ಬಿಟ್ಟಿದ್ದೆ. ಯಾಕಂತಂದ್ರೆ ನೀವು ಯಾವತ್ತಿದ್ರು ತಮಿಳಿಯನ್ಸು ನೋಡ್ರಿ, ನಾವು ನಿಮ್ಮಲ್ಲಿ ಮಾತನಾಡ್ತಿದ್ರ ಎನ್ ಡಿ ಅವನು ಯಾವನು ಗುರುವನು, ಎನ್ ಡಿ ಅಲ್ಲ ಯಾರವನು DMK ಸ್ಟಾಲಿನ್. ಏನ್ ನಿಮ್ಗಳ ನಾಲ್ಗೆ ತೊಡ್ರ ಅಥವಾ ನೀವು ಹುಟ್ಟಿರೋದ ಹಂಗೇನಾ ಅಂತ ಅರ್ಥನೇ ಆಗ್ತಲ್ಲ ನಿಮ್ದು. ಅವ್ನು ಹೆಂಗ್ ಬೇಕಂಗ್ ಬೈಕ್ ಬಂದಂಗ್ ಮಾತಾಡ್ತೇನೆ, ಇನ್ನೊಬ್ಬ ಇನ್ನೊಂದ್ ತರ ಮಾತಾಡ್ತಾನೆ. ನೀನ್ ಬಂದಿದ್ಯಾ ಮೊನ್ನೆ ಸಿನಿಮಾ ಪ್ರಮೋಷನ್ ಮಾಡ್ಕೊಂಡು ತಿಕ್ಕಾ ಮುಟ್ಕೊಂಡು ಹೋಗಿದ್ರೆ ಸುಮ್ಮನೆ ಇರೋದು. ಅದನ್ ಬಿಟ್ಟು ಕನ್ನಡ ನಿನ್ ಹೊಟ್ಟೆ ಕೊಡು, ನಿನ್ಗೆ ಹುಟ್ಟಿದ ಒಂಥರ ಇನ್ನೊಬ್ಬ ಇಲ್ಲಿ ನಮ್ ಕನ್ನಡದಲ್ಲೇ ಅವನು ಅದೇ ತರ ಮಾತಾಡ್ತಾನೆ. ಎಲ್ಲರ ಹೆಸರುಗಳನ್ನ ತಗೊಂಡು ಪಟ 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 ಅಂತ ಹೊಡೆಯೋದು ತೊಡ್ದಲ್ಲ. ಆ ಕಡೆಯಿಂದ ನಾರ್ತಿಗಳಿಂದ ತಪ್ಪಿಸ್ಕೊಳ್ಬೇಕಾ? ಇಲ್ಲಿ ನಮ್ಮ ಪಕ್ಕದಲ್ಲಿ ಇಟ್ಕೊಂಡು ನಮ್ಮ ಒಡ ಹುಟ್ಟಿದವ್ರ ತರನೇ ಇಟ್ಕೊಂಡು ನೀವು ಬಂದು ಗೆದ್ದವಳ ತರ ಸೇರ್ಕೊಂಡು ಇಲ್ಲೆಲ್ಲ ಜೀವನ ಮಾಡ್ತಿರ್ತಾರೆ. ಆದ್ರೂ ನಮ್ಮ ಮೇಲೆ ಕಾರಿಸ್ತೀರಾ. ಏನ್ರ ಕೆಟ್ಟದ್ ಮಾಡಿದೀವಿ ನಿಮ್ ಕನ್ನಡದವರು? ನಿಮ್ದೇನ ನಿಮ್ಮ ಅಪ್ಪನ ಮನೆಯಿಂದ ಆಸ್ತಿ ಕೇಳಿದ್ವಾ? ಎಲ್ಲ ನಮ್ ಕನ್ನಡ, ನಾನ್ ತಮಿಳ್ಗಿಂತ ಕನ್ನಡ ದೊಡ್ಡದು, ತೆಲುಗುಕ್ಕಿಂತ ಕನ್ನಡ ದೊಡ್ಡದು ಅಂತ ನಾವು ವಾದ ಮಾಡಿದೀವ? ಬಂದಿದ್ದೀರಾ, ಅನ್ನ ಬಯಸ್ಕೊಂತಿದ್ದೀರಾ, ಬಯಸ್ಕೊಳ್ಳಿ, ತಿಕ್ಕಾ ಮುಚ್ಕೊಂಡು ತಿನ್ಕೊಂಡು ಎದ್ದೋಗ್ಬೇಕಷ್ಟೇ. ಕನ್ನಡದಲ್ಲಿ ಬಂದು ಕನ್ನಡನ ಕನ್ನಡ ಹಂಗೆ, ಕನ್ನಡ ಹಿಂಗೆ, ಎನ್ನಡ ಎಕ್ಕಡ, ಇದೆಲ್ಲ ಸರಿ ಇರಲ್ಲ. ನಮ್ ಕನ್ನಡಿಗರಿಗೆ ಬುದ್ಧಿ ಇಲ್ಲ. ಇಂಥವ್ರಿಗೆಲ್ಲ ಮಾತುಗಳನ್ನ ಇಂಥವ್ರನ್ನೆಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ತೀವಲ್ಲ, ನಾವುಗಳು ಸರಿ ಇಲ್ಲ ಅಷ್ಟೇ. ಬಂದವ್ರಿಗೆ ಎಲ್ಲರಿಗೂ ಗೊತ್ತಿ. ಅವಾಗ ಯಾವನ ಬಂದವ್ರಿಗೆ ನಾವು ಪಾನಕ ಕೊಟ್ಟು ವೆಲ್ಕಮ್ ಮಾಡಿ, ಬನ್ರಿ ನೀವು ನಮ್ ಜೊತೆ ಜೀವನ ಮಾಡಿ ಬದುಕು ನಡೆಸಿ ಅಂತ ಎಲ್ಲ ನಾವು ಕರಿತೀವಲ್ಲ ಪ್ರೀತಿಯಿಂದ, ಅದೇ ನಮ್ ತಪ್ಪಾಗಿದೆ. ಮಹಾರಾಷ್ಟ್ರದಲ್ಲಿ ಮಾಡ್ತವ್ರು ನೋಡಿ, ಇವರು ಏನವ್ರ ಹೆಸರು, ಅವ್ರ ಹೆಸರು ಗೊತ್ತಿಲ್ಲ, ಲಾಸ್ಟ್ ಟೈಮ್ ಒಂಚೂರು CM ಆಗ ಹೆಸರು ನೆನಪು ಬರ್ತಾ ಇಲ್ಲ. ಅವರು ಬಿಹಾರಿಯನ್ಸ್ ನ ಮತ್ತೆ ಉತ್ತರ ಪ್ರದೇಶ ಹಿಂದಿಯಿಂದ ಬರೋರ್ನ ಒದ್ದು ಆಚೆ ಕಳ್ಸಿದ್ರು. ಯಾಕೆಂದ್ರೆ ಮರಾಠಿ ಮತ್ತೆ ಹಿಂದಿ ಅಂತಲ್ಲ, ಹಿಂದಿ ಬೆಲ್ಟು ಮರಾಠಿ ಬೆಲ್ಟು ಅಂತಲ್ಲ, ಬಟ್ ಅವ್ರು ಮಾಡುವಂತ ಕೆಲಸಗಳು ಆತರ ಇತ್ತು. ಹಂಗಾಗಿನೇ ನಾವುಗಳು ಕೂಡ ಆತರ ಒಂದು ಕ್ರಮ ಕೈಗೊಂಡ್ರೆ, ನೀವೆಲ್ಲ ಇಲ್ಲಿ ಬೆಂಗಳೂರಿನ ಬಿಟ್ಬಿಟ್ರೆ ನಮ್ಗೆ ಇನ್ನೂ ಒಂದು 30-40% ಎಂಪ್ಲಾಯ್ಮೆಂಟ್ ಆದ್ರೂ ಸಿಗುತ್ತೆ ನಮ್ಗೆ ಕನ್ನಡದಲ್ಲಿ, ಕನ್ನಡಿಗರಿಗೆ. ಬೇರೆಯವ್ರನ್ನ ತಂದು ನಾವು ಬೆಂಗಳೂರಲ್ಲಿ ಸಾಕೊಂತ ಇದೀವಿ, ನಾವು ಬೇರೆ ದೇಶಕ್ಕೆ ಹೋಗ್ತಾ ಇದೀವಿ ದುಡಿಯೋಕೆ. ಹೊಟ್ಟೆಗೆ ಅನ್ನ ತಿಂತಿದ್ದೀರಾ ತಾನೆ, ಕರ್ನಾಟಕದಲ್ಲಿ ಬಂದಿದ್ದೀರಾ, ಜೀವನ ಮಾಡ್ತಿದ್ದೀರಾ, ಒಂದೇ ಒಂದು ಅನ್ನ ತಿಂದಿದ್ದೀರಾ, ಅನ್ನೋದ್ರನ್ನ ತೀರಿಸ್ಕೊಬೇಕು. ಅದನ್ನ ಬಿಟ್ಟು ನಾನ್ ಕನ್ನಡಿಗರು ಸರಿ ಇಲ್ಲ, ಕನ್ನಡಿಗರು ಹಂಗೆ, ಕನ್ನಡಿಗರು ಹಿಂಗ್ಲಿ, ಇನ್ಯಾವನ ತಿರ್ಬೋಕಿ ನನ್ನ ಮಗ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಬೋರ್ಡ್ಗಳು ನೋಡ್ತಾವನೆ. ಇಲ್ಲಿ ಕನ್ನಡದಲ್ಲಿ ಬೋರ್ಡ್ ಇಲ್ಲ, ಅಲ್ಲಿ ಹಿಂದಿನಲ್ಲಿ ಬೋರ್ಡ್ ಇಲ್ಲ, ಇಲ್ಲಿ ಹಿಂದಿನಲ್ಲಿ ಇಲ್ಲ, ಇಲ್ಲಿ ಇಂಗ್ಲಿಷ್ ನಲ್ಲಿ ಇಲ್ಲ. ನಿನಗೆ ಯಾವ ಲೋಕರ್ ನನ್ನ ಮಗ ಹೋಗ ಅಂತ ಹೇಳಿದಲ್ಲಿ, ಕಾಡಿನ ಮಧ್ಯದಲ್ಲಿ ಯಾವನಾದ್ರು ಹೋಗಿ ಸೈನ್ ಬೋರ್ಡ್ ನೋಡ್ಕೊಂಡ್ಬಿಟ್ಟು ರೂಟ್ ನೋಡ್ತಾನೆ. ಇರೋದು ಒಂದೇ ರೂಟ್ ಇರೋದಲ್ಲಿ ಅಂತ ಸಾವಿರಾರು ಜನಗಳನ್ನ ನೋಡಿದೀವಿ ನಾವು. ಮತ್ತೆ ದೊಡ್ಡದಾಗಿ ಪೋಸ್ಟ್ ಗಳನ್ನ ಹಾಕೊಳ್ಳೋದಲ್ಲಿ ನಾರ್ತ್ ಇಂಡಿಯನ್ ಸೈಡ್ ಅವ್ರಿಗೆ ಬಿಂಬಿಸೋದು, ಕರ್ನಾಟಕ ಹೆಂಗೆ ಹಿಂಗೆ ಅಂತ ಹೇಳಿ. ಇಲ್ಲೊಂದ್ ಚೂರು ಏನಾದ್ರು ನಾವು ಕ್ರಮ ಕೈಗೊಳ್ಳಕ್ ನಿಂತ್ಕೊಂಡ ತಕ್ಷಣನೇ ಹಿಂದಿಗಳಿಗೆ ಮತ್ತೆ ಇತರೆ ಲ್ಯಾಂಗ್ವೇಜ್ ನವರಿಗೆ ಕನ್ನಡದಲ್ಲಿ ಜೀವಂತ ಉಳಿಗಾಲ ಇಲ್ಲ, ಆತರ ಬಿಂಬಿಸುವಂಥದ್ದು. ನೀವು ಬಂದಿರೋ ಕೆಲಸನ ತೆಪ್ಪಗೆ ಮಾಡ್ಕೊಂಡು ಹೋಗಿದ್ರೆ ನಾವೇನಕ್ಕೆ ನಿಮ್ಗೆ ಹಿಂದಿನ ತೆರವುಗೊಳಿಸೋದು, ಹಿಂದಿ ಜನಗಳನ್ನ ಅವಹೇಳನ ಮಾಡುವಂಥದ್ದು, ನಿಮ್ಮನ್ನ ತುಚ್ಛವಾಗಿ ಕಾಣುವಂಥದ್ದನ್ನ ಮಾಡ್ತಾ ಇದ್ವಿ. ನೀವ್ ಯಾವಾಗ ಬಂದು ಸೇರಿರ್ತೀರಾ, ಆ ಬುಡಕ್ಕೆ ಕೈ ಹಾಕ್ತೀರಾ, ಅವಾಗ ಯಾರಿಗಾದ್ರೂ ಕೋಪ ಬರುತ್ತೆ. ಹಂಗಾಗಿನೇ ನಾವುಗಳು ಮಾತಾಡೋದು ನಿಮ್ಗೆ ಇಟ್ರ ಮೇಲೆ ಮಾತಾಡೋದೇನ್ ಗೊತ್ತಾ? ಇನ್ನೇನಾದ್ರೂ ನಾವೇನಾದ್ರೂ ನಮ್ಮವ್ರು ಯಾರಾದ್ರೂ ಕನ್ನಡದವ್ರು ರೋಸ್ಟಿಂಗ್ ವಿಡಿಯೋಗಳನ್ನ ಮಾಡಿದ ತಕ್ಷಣನೇ ಹುರ್ಕೊಳ್ಳೋದ. ಮತ್ತೆ ಅವಳು ಯಾವಳ ಗುರು ಮೊನ್ನೆ ಬಂದಿದ್ದು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಅಂತ, ಅವಳಿಗೇನ್ ಬುದ್ಧಿ ಇಲ್ವಾ? ಯಾವ ಎಕ್ಸಾಮ್, ಬ್ಯಾಂಕಿಂಗ್ ಎಕ್ಸಾಮ್ ಬರೆದಿದ್ರೆ ಗೊತ್ತಾಗಲ್ವಾ ಅವಳಿಗೆ? ರೆಸಿಡೆನ್ಷಿಯಲ್ ಅಂದ್ರೆ ಈ ಕಡೆ ಎಲ್ಲಿ ನಮ್ಮ ಪ್ರಾದೇಶಿಕ ಭಾಷೆ ಯಾವುದು, ಆ ಭಾಷೆಗೆ ಒಂಚೂರು ಒತ್ತು ಕೊಡ್ಬೇಕು ಅನ್ನೋದು ಗೊತ್ತಿಲ್ವಾ? ಯಾರು ಎಕ್ಸಾಮ್ ಬರ್ದವ್ರು ಎಕ್ಸಾಮ್ಸ್ ಆ ಬ್ಯಾಂಕಿಂಗ್ ಎಕ್ಸಾಮ್ ನಲ್ಲಿ ಏನು ಹೇಳಿಲ್ವಾ ಅವ್ರಿಗೆ? ಈಗ ನಮ್ಮ ಕರ್ನಾಟಕದವರು ತುಂಬಾ ಜನ ಹೋಗಿರ್ತಾರೆ ಉತ್ತರ ಪ್ರದೇಶಕ್ಕೆ, ಮಧ್ಯಪ್ರದೇಶ, ಹರಿಯಾಣ, ಉತ್ತರ ಪ್ರದೇಶ, ಹಿಮಾಚಲ್ ಪ್ರದೇಶಕ್ಕೆ ಹೋಗಿರ್ತಾರೆ, ದೆಹಲಿಗೆ ಹೋಗಿರ್ತಾರೆ. ನಮ್ಮವ್ರು ಕನ್ನಡದವ್ರು ಎಷ್ಟು ಜನ ಕೇಡರ್ಗಳಿಲ್ಲ ಅಲ್ಲಿ? ಎಲ್ರು ಹೋಗಿ ನಾನು ಕನ್ನಡ ಬರುತ್ತೆ, ಕನ್ನಡದಲ್ಲೇ ಮಾತ್ರ ಮಾತಾಡಿ, ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡ್ಬೇಡಿ ಅಂದ್ರೆ ಆಗತ್ತಾ? अरे तुम लोगों को मैं बता रहा हूँ, अगर तुम्हारे गांव में, यहाँ तुम्हारे स्टेट में आकर हमारे कन्नड़ वाला लोग आकर कन्नड़ में बात करो, वरना नहीं तो नहीं बात करने का ऐसा बोला तो क्या करेगा तुम? वहां भी गाली गलौज करेगा ना? क्या आते है तुम्हें? इसीलिए ऐसा लोग बोलते हैं, अरे तुम लोग डिवाइड किया है नॉर्थ इंडियन साउथ इंडियन बोल के। हम लोग एक ही इंडिया में, हिंदुस्तान में है, समझ कर बात करो पहला।
ಇವ್ರುಗಳೇ ಮಾಡುವಂತದ್ದು. ಭಾರತ, ಉತ್ತರ ಭಾರತ, ದಕ್ಷಿಣ ಭಾರತ ನಡಕ್ಕೆ ಅಡ್ಡಗೋಡೆ ಬೇರೆ ಇಟ್ಟಿದ್ದಾರೆ. ಅದರಲ್ಲಿ ನಮ್ ತಲೆ ಕೆಟ್ಟೋಗಿರುವಂತ ರಾಜಕಾರಣಿಗಳು ಎರಡು ದೇಶ ಮಾಡೋಣ ಅಂತ ಡುವೆಲ್ ನೇಷನ್ ಥಿಯರಿ ಬೇರೆ ಮಾಡ್ತಾರೆ ಇವರು, ಬರೀ ಭಾಷೆಗಾಗಿ. ಇನ್ನೇನಕ್ಕೋ ಹೋರಾಟ ಮಾಡ್ರು, ಇನ್ನೇನಕ್ಕೋ ಕಿತ್ತಾಡ್ರಿ. ಅವನ ತಲೆ ಮೇಲೆ ವಯಸ್ಸಾಯ್ತು, ಮುದ್ಕ ಹೋಗಿದ್ದಾನೆ, ಇವನ್ ಬುದ್ಧಿ ಇಲ್ವಾ ಮಾತಾಡಕ್ಕೆ? ಕಿತ್ತೋದ್ ತಿನ್ನೋದು ಇಲ್ಲಿ ಅನ್ನನೇ ತಿನ್ನೋದು, ಮತ್ತೆ ಮಾತಾಡೋದು. ನಮಗೆ ಹೊಟ್ಟೆನು ಅಂದ್ರೆ ನಮಗೆ ಹೊಟ್ಟೆ ಉರಿ ಬರ್ಬೇಕು, ಆ ರೀತಿನೇ ಮಾತಾಡಿ ಹೋಗ್ತಾರೆ. ಅದೇ ಹೋಗಿ ತಮಿಳ್ನಾಡಲ್ಲಿ ನಿಂತು ಮಾತಾಡೋ, ತಮಿಳು ಕನ್ನಡದಿಂದ ಬಂದಿದೆ ಅಂತ 2 ದಿನ ಜೀವಂತ ಇಡಲ್ಲ ನೀನು. ಮೊದ್ಲೇ ಅವರು ತಮಿಳ್ನಾಡಲ್ಲಿ ಹಿಂದಿಯವ್ರನ್ನ ಕಂಡ್ರೆ ಮತ್ತೆ ಒಂದಿಷ್ಟು ಬೇರೆ ಭಾಷೆಯವ್ರನ್ನ ಕಂಡ್ರೆ ಹುರ್ಕೊಂತಾರೆ. ಅಲ್ಲಿ ರಾಜಕಾರಣ ನಡೀತಾ ಇರೋದೇ ಹಿಂದಿ ವಿರೋಧಿಸೋದಕ್ಕೆ. ಅಲ್ಲಿ ರಾಜಕಾರಣಿಗಳು ಗೆಲ್ಲಿ ಬರ್ತಾ ಇರೋದೇ ಹಿಂದಿಗಳನ್ನ. ಇಲ್ಲೇನೋ ನಾವು ಬಿಜೆಪಿನ ಅಥವಾ ಇನ್ಯಾವುದೋ ನ್ಯಾಷನಲ್ ಪಾರ್ಟಿನ ತಂದ್ರೆ ಹಿಂದಿ ಹೇರ್ತಾರೆ ಅನ್ನೋ ಉದ್ದೇಶಕ್ಕೇನೆ ನಮ್ಮ ಪ್ರಾದೇಶಿಕ ಪಕ್ಷ ಅಲ್ಲಿ ಆರಿಸಿ ಬರ್ತಾ ಇರುವಂತದ್ದು. ಅದನ್ನ ತಿಳ್ಕೊಳ್ಳಲ್ಲ. ನಮಗೆ ನಮ್ದೇ ಆದಂತ ಭಾಷೆಗೆ ಗೌರವ ಅಂದ್ರೆ ಅಭಿಮಾನ ಇದೆ, ನಮಗೂ ಉರಿಯುತ್ತೆ ಮಾತಾಡಿದ್ರೆ. ಫಸ್ಟು ಕರ್ನಾಟಕಕ್ಕೆ ಬಂದಿದ್ಯಾ, ನೀನ್ ಬೆಳೆ ಬಯಸ್ಕೊಂತಿದ್ದೆ ಬೆಳೆಸ್ಕೊ. ಅವರು ಶಿವಣ್ಣನ ಅವ್ರ ಎದುರುಗಡೆನೆ ಮಾತಾಡ್ತೀಯ ಆ ತರ. ರಾಜ್ಕುಮಾರ್ ಅವರು ಎಷ್ಟೆಲ್ಲ ಎಂತೆಂತ ಸಿನಿಮಾ ದಿಗ್ಗಜರೆಲ್ಲ ಬಂದು ನಮ್ಮ ತಮಿಳಿಗೆ ಬನ್ನಿ, ತೆಲುಗುಗೆ ಬನ್ನಿ, ಈ ತರ ಬೇರೆ ಲ್ಯಾಂಗ್ವೇಜಿಗೆ ಬನ್ನಿ ಅಂತಂದ್ರೆ ಜಪ್ಪಯ್ಯ ಅಂದ್ರೂ ಹೋಗಿಲ್ಲ ಕನ್ನಡದವರು. ರಾಜ್ಕುಮಾರ್ ಅಂತ ಅವ್ರಿಗೆ ಸಲ್ಯೂಟ್ ಹೇಳ್ಬೇಕು. ಇಲ್ಲಿದವ್ರೆ ನಮ್ಮಲ್ಲಿ ಒಂದಿಷ್ಟು ಜನ 4 ಸಿನಿಮಾ ಹಿಟ್ ಆಗಕ್ಕಿಲ್ಲ, ತಡಾಕಿಲ್ಲ, ಬುರೋತ್ 4 ಸಿನಿಮಾ ಹಿಟ್ ಆಯ್ತಾ ಪ್ಯಾನ್ ಇಂಡಿಯಾ ಅಂತ ಹೊರಟೋಗ್ಬಿಡೋದು, ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಿಗೆ ಶಿಫ್ಟ್ ಆಗೋದು. ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ, ಬಿಸ್ನೆಸ್ ರೀ ಅವ್ರದ್ದು, ಹೊಟ್ಟೆಪಾಡು. ಇಲ್ಲಿಂದ್ರ ಇನ್ನೊಂದ್ ಕಡೆ ಮಾಡ್ತಾರೆ, ನಾನ್ ಬೇಡ ಅನ್ನಲ್ಲ. ಆದ್ರೆ ನಮ್ಮಲ್ಲೇ ಬೆಳೆದು, ನಮ್ಮಲ್ಲೇ ಹುಟ್ಟಿ, ನಮ್ಮನ್ನ ತಿಂದು, ನಮ್ಮ ನೀರನ್ನೇ ಕುಡಿದು, ಇದೇ ಭೂಮಿಯ ಋಣವನ್ನ ಇಟ್ಕೊಂಡು ಕನ್ನಡ ತಾಯಿಯ ಮಗಳಾಗಿ ಹುಟ್ಟಿ ಅವಳು ಯಾವ ಗುರು ಕಿಸ್ಮಿಕ ಗೊಂದನ ಇಂಥವ್ರನ್ನೆಲ್ಲ ಕಂಡ್ರೆ ಕಲ್ತ್ಕೊಂಡು ಹೊಡೆದ್ ಬಿಸಾಕಣ ಅನ್ಸುತ್ತೆ. ನಮಸ್ಕಾರ. ಏನಾದ್ರು ಮಾತಾಡಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಕನ್ನಡದ ಬಗ್ಗೆ ಮಾತಾಡಿದ ತಕ್ಷಣ ನಮಗೆ ತಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು, ಕನ್ನಡದಲ್ಲೇ ಮಾತಾಡೋದು. ನಮಗೆ ಕನ್ನಡ ಅಂದ್ರೆ ಪ್ರಾಣ. ಬೇರೆ ಭಾಷೆನ ಹೆಂಗೋಗ್ಬಿಡಿ ವ್ಯವಹಾರಿಕವಾಗಿ ನಾವು ಮಾತಾಡ್ತೀವಿ. ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಬೇಕು, ಕನ್ನಡನೇ ಉಳಿಸ್ಬೇಕು, ಕನ್ನಡನೇ ಬೆಳೆಸ್ಬೇಕು. ಇಲ್ಲಿ ಬಂದು ಕನ್ನಡಕ್ಕೆ ಹಂಗೆ, ಕನ್ನಡಕ್ಕೆ ಹಿಂಗೆ ಅಂದ್ರೆ ಬಿಡೋ ಮಾತೇ ಇಲ್ಲ. ಇಲ್ಲಿ ಅವನ ಬೆಳಗಾವಿಯಲ್ಲಿ ನಿಂತ್ಕೊಂತಾನೆ, ಅವನೊಂಥರ ಮಾತಾಡ್ತಾನೆ. ನಮ್ಮವರೇ ರೀ, ನಮ್ ಬೆಳಗಾವಿಯಲ್ಲಿರೋ ನಮ್ಮವರೇ ಕರೀತಾರೆ, ನಮ್ಮವರೇ ಕೊಡ್ತೀನಿ ಅಂತ ಹೇಳ್ತಾರೆ. ಒಳಗೊಳಗೆ 2 ಮಾತುಗಳು. ಇವ್ರನ್ನೆಲ್ಲ ಒಂದೊಂದ್ ದಿನ ನೋಡಿದ್ರೆ ಯಾಕಾದ್ರೂ ನಾವು ಓಟ್ ಹಾಕ್ತೀವಿ ಅನಿಸ್ತದ. ಎನಿಹೋ ಇವತ್ತಿಗೆ ಎಷ್ಟು ಸಾಕು ಅನ್ಸುತ್ತೆ. ಯಾರಾದ್ರೂ ಕಮಲ್ ಹಾಸನ್ ಫ್ಯಾನ್ಸ್ ಇದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಬೈಯಕ್ಕೆಲ್ಲ ಹೋಗ್ಬೇಡಿ. ಬೈದ್ರೆ ನಾನ್ ತಿರ್ಗಾ ಬೈತೀನಿ ಅಷ್ಟೇ, ಮತ್ತೇನಿಲ್ಲ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ವಂದೇ ಭಾರತ ಮಾತರಂ.